ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೃಷ್ಣ ಪಿ ವ್ಲಾಗ್ಸ್. ನಾವು ರೀಸೆಂಟಾಗಿ ಫ್ಲವರ್ ಶೋಗೆ ಹೋಗಿದ್ವಿ. ಸೊ ಅದರ ವಿಡಿಯೋ ಇದು. ಬಟ್ ಅಪ್ಲೋಡ್ ಮಾಡೋಕ್ಕೆ ತುಂಬ ಲೇಟ್ ಆಗಿದೆ. ಬಿಕಾಸ್ ನನ್ನ ಬ್ರದರ್ ಫೋನಲ್ಲಿ ಕೆಲವೊಂದು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿದ್ದೆ. ಸೊ ಅದನ್ನೆಲ್ಲ ಕಳಿಸ್ಕೊಂಡು ಎಡಿಟ್ ಮಾಡಿ ಮತ್ತು ಹಾಕೋದಕ್ಕೆ ತುಂಬ ಲೇಟ್ ಆಯಿತು. ಸಾರಿ ಫಾರ್ ದಟ್. ಬಟ್ ನೆಕ್ಸ್ಟ್ ಟೈಮ್ ನಿಮಗೆ ಫ್ಲವರ್ ಶೋ ಯಾವಾಗಿರುತ್ತೆ ಮತ್ತು ಕೆಲವೊಂದು ಟಿಪ್ಸ್ನ ಹೇಳೋದಕ್ಕೆ ಸೊ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈ ಫ್ಲವರ್ ಶೋ ಬಂದು 219ನೇ ಫ್ಲವರ್ ಶೋ ಆಗಿದ್ದು ತೇಜಸ್ವಿ ವಿಸ್ಮಯ ಅನ್ನೋ ಥೀಮ್ ಇಟ್ಕೊಂಡು ಮಾಡಿದ್ದಾರೆ. ಸೊ ತೇಜಸ್ವಿಯವರ ಜೀವನ ಶೈಲಿ ಮತ್ತು ಅವ್ರ ಕಾಡಿನ ಬಗ್ಗೆ ಇರುವಂತಹ ಕಾಳಜಿ ಆಗಿರ್ಬೋದು, ಸೊ ಅದ್ರ ಬಗ್ಗೆ ಎಲ್ಲ ನೀಟಾಗಿ ವಿವರಣೆ ಕೊಟ್ಟಿದ್ದಾರೆ. ಸೊ ಇದು ಬಂದುಬಿಟ್ಟು 219ನೇ ಫ್ಲವರ್ ಶೋ ಆಗಿದೆ. ಇದು ಮಾರ್ನಿಂಗ್ 9 to ಮತ್ತು ಈವ್ನಿಂಗ್ 6ವರೆಗೂ ಇರುತ್ತೆ. ಸೊ ಅರ್ಲಿ ಮಾರ್ನಿಂಗ್ 7ಗೂ ಓಪನ್ ಇರುತ್ತೆ. ಬಟ್ ಆವಾಗ ತುಂಬ ಕ್ರೌಡ್ ಕಮ್ಮಿ ಇರುತ್ತೆ. ಟಿಕೆಟ್ ಕಾಸ್ಟ್ ಬಂದು ಪರ್ ಪರ್ಸನ್ಗೆ 80 ರುಪೀಸ್ ಇರುತ್ತೆ. ಮತ್ತು ವೀಕ್ ಡೇಸಲ್ಲಾದರೆ 80 ರುಪೀಸು, ವೀಕೆಂಡಲ್ಲಿ 100 ರುಪೀಸ್ ಇರುತ್ತೆ. ಸೊ ಮಕ್ಕಳಿಗಾದರೆ 30 ರುಪೀಸ್ ಟಿಕೆಟ್ ಇರುತ್ತೆ. ಮತ್ತು ಇನ್ನೊಂದು ವಯಸ್ಸಾಗಿರೋರಿಗೆ ಸೊ ನಡೆಯೋದಕ್ಕೆ ತುಂಬ ಕಷ್ಟ ಆ ಥರದವ್ರಿಗೆಲ್ಲ ಸೊ ಅಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಇರುತ್ತೆ. ಸೊ ಅದ್ರ ಕಾಸ್ಟ್ ಬಂದುಬಿಟ್ಟು 100 ರುಪೀಸ್ ಇರುತ್ತೆ. ಸೊ ನೀವು ಅದನ್ನು ತೊಗೊಂಡು ಕೂಡ ಎಲ್ಲ ಪ್ಲೇಸಸ್ನ ಕವರ್ ಮಾಡ್ಬೋದು ಅಲ್ಲಿ. ಸೊ ಇಲ್ಲಿ ನೋಡಿ ಆನೆಗಳನ್ನ ಫುಲ್ ಫ್ಲವರ್ಗಳಿಂದ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಸೊ ಇದನ್ನು ಒಂದು ರೌಂಡ್ ಹಾಕ್ಸ್ಕೊಂಡು ಬಂದು ಮತ್ತು ಅಲ್ಲಿ ಸ್ಟಾಪ್ ಮಾಡಿದ್ದಾರೆ. ಸೊ ಇನ್ನೂ ಗ್ಲಾಸ್ ಹೌಸ್ಗೆ ಇನ್ನೂ ಎಂಟ್ರಿ ಕೊಟ್ಟಿಲ್ಲ. ಸೊ ಮೇನ್ ಥೀಮ್ ಬಂದುಬಿಟ್ಟು ಗ್ಲಾಸ್ ಹೌಸಲ್ಲೇ ಇರುತ್ತೆ. ಸೊ ಈ ಫ್ಲವರ್ ಶೋ ಬಂದು ವರ್ಷದಲ್ಲಿ 2 ಸಲ ನಡೆಯುತ್ತೆ. ಒಂದು ಜನವರಿಯಲ್ಲಿ ರಿಪಬ್ಲಿಕ್ ಡೇ ಸ್ಪೆಷಲ್ ನಡೆಯುತ್ತೆ, ಮತ್ತು ಆಗಸ್ಟಲ್ಲಿ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ನಡೆಯುತ್ತೆ. ಸೊ ಯಾರಾದರೂ ಅಂದರೆ ಫ್ಲವರ್ ಶೋ ನೋಡಿಲ್ಲ ಅನ್ನೋರು ಸೊ ಈ ಡೇಟ್ಗಳಲ್ಲಿ ನೀವು ಹೋಗಿ ನೋಡಬಹುದು. ಮತ್ತು ಇನ್ನೊಂದು ನೆಕ್ಸ್ಟ್ ಬಂದುಬಿಟ್ಟು ಆಗಸ್ಟು ನಡೆಯುತ್ತೆ. ನಿಮಗೆ ಈ ಥರ ಫ್ಲವರ್ ಶೋ ನಡೆಯೋ ಟೈಮಲ್ಲಿ ಮೊದಲೇ ಡೇಟ್ನ ಅನೌನ್ಸ್ ಮಾಡ್ತಾರೆ. ಸೊ ಜುಲೈಯಲ್ಲಿ ಮಾಡ್ತಾರೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದು ನೋಡಬೇಕು ಅನ್ನೋರು ಜುಲೈಯಲ್ಲಿ ನಿಮಗೆ ಮತ್ತು ಈ ಮೀಡಿಯಾಗಳೆಲ್ಲ ತೋರಿಸ್ತಾರೆ ಕೂಡ ಈ ಥರ ಫ್ಲವರ್ ಶೋ ಸ್ಟಾರ್ಟ್ ಆಗಿದೆ ಅಂತ. ಸೊ ನೋಡ್ಬೋದು. ಇಲ್ಲ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೂಡ ನಿಮ್ಗೆ ಗೊತ್ತಾಗುತ್ತೆ ಯಾವ ಡೇಟಿಂದ ಏನಿರ್ತದೆ. ಆಲ್ಮೋಸ್ಟ್ ಒಂದು 14 to 15 ಡೇಸ್ವರೆಗೂ ಇರುತ್ತೆ ಫ್ಲವರ್ ಶೋ. ಸೊ ಮಿಸ್ ಮಾಡಿದ್ರೆ ನೋಡಿ, ನಿಮಗೊಂದು ಒಳ್ಳೆ ಫ್ಲವರ್ಸ್ನ ನೋಡೋದ್ರಿಂದ ನಿಮಗೊಂದು ಎಜುಕೇಷನ್ ಪರ್ಪಸ್ ತುಂಬ ನಾಲೆಜ್ ಸಿಗುತ್ತೆ. ಸೊ ಮಕ್ಕಳಿಗೂ ತೋರಿಸೋದ್ರಿಂದ ಅವ್ರಿಗೂ ಕೂಡ ನಾಲೆಜ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನಾವು ಗ್ಲಾಸ್ ಹೌಸ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ಸೊ ನೋಡ್ರಿ ಇಲ್ಲಿ ಫ್ಲವರ್ಗಳಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಒಂದು ಕಾಡನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಸೊ ಪೂರ್ಣಚಂದ್ರ ಅವರ ನೋಡಿ ಅವ್ರ ಮನೆ ನೀರೋ ಥರ ಮನೆ ಇರಬಹುದು. ಅವರು ಅಲ್ಲಿ ಎಷ್ಟು ಸಿಂಪಲಾಗಿ ಕೂತ್ಕೊಂಡಿದ್ದಾರೆ ನೋಡಿ. ಅದಕ್ಕೆ ಇಲ್ಲಿ ಫ್ಲವರ್ಗಳಿಂದ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಅವ್ರ ಕಾಡಿನ ಬಗ್ಗೆ ನೋಡಿ, ಅವರ ತಂದೆ ತಾಯಿ ನೋಡಿ, ಅವ್ರ ಮನೆ ಇಲ್ಲಿ ಕಾಣಿಸ್ತಾ ಇದೆಯಲ್ವ, ಫ್ಲವರ್ಗಳಿಂದನೇ ಡೆಕೋರೇಷನ್ ಮಾಡಿದೆ ಅವ್ರ ಮನೆ. ಅವರು ಕಾಡಿನ ಮಧ್ಯೆ ಅವರ ಜೀವನ ಹೆಂಗೆ ನಡೆಸ್ತಾಯಿದ್ರು ಮತ್ತು ಅವರ ಜೀವನ ಶೈಲಿ ಅದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಇಲ್ಲಿ ಫ್ಲವರ್ಗಳಿಂದ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಒಂದು 32 ಲಕ್ಷ ಹೂಗಳಿಂದ ಇಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. 92 ವೆರೈಟೀಸ್ ಫ್ಲವರ್ಸು, ಅದಕ್ಕಿಂತ ಜಾಸ್ತಿ ಇರ್ಬೋದು ವೆರೈಟೀಸ್ ಫ್ಲವರ್ಸ್ ಎಲ್ಲ ಹಾಕಿದ್ದಾರೆ. 300ಕ್ಕಿಂತ ಅಧಿಕವಾದಂತಹ ಹಣ್ಣುಗಳಿಂದ ಕೂಡ ಡೆಕೋರೇಷನ್ ಮಾಡಿದ್ದಾರೆ. ಸೊ ಕಾಡಿನ ಹಣ್ಣುಗಳಾಗಿರ್ಬೋದು, ಎಲ್ಲ ಥರ ವಿಧದ ಹಣ್ಣುಗಳಲ್ಲಿ ಡೆಕೋರೇಷನ್ ಯೂಸ್ ಮಾಡಿದ್ದಾರೆ. ಮತ್ತು ಅವರಲ್ಲಿದ್ದಂತಹ ಕೆಲವೊಂದು ಕಲೆಗಳು ಕೂಡ ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಸೊ ಅವರು ಪೇಂಟರ್ ಆಗಿದ್ದರು, ಅವರು ಬೇಟೆಗಾರರು ಆಗಿದ್ದರು, ಮತ್ತು ಅವರು ಗಿಟಾರಿಸ್ಟ್ ಆಗಿದ್ದರು. ಸೊ ಮತ್ತು ಅವ್ರು ಫಿಶಿಂಗ್ ಮಾಡ್ತಾಯಿದ್ರು. ಮತ್ತು ಇನ್ನು ಕೆಲವೊಂದು ಅವರಲ್ಲಿದ್ದಂತಹ ಕೆಲವೊಂದು ಕಲೆಗಳನ್ನ ಕೂಡ ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಸೊ ಅವ್ರ ಫ್ರೆಂಡ್ ಜೊತೆ ನೋಡಿರಿ, ಅವ್ರ ಫ್ರೆಂಡ್ ಶ್ಯಾಮನ್ ಜೊತೆ ಸೈಕಲಲ್ಲಿ ಹೋಗ್ತಾ ಇರೋದು ತೇಜಸ್ವಿ ಅವರು. ನೋಡಿರಿ ಇಲ್ಲಿ ಫಿಶ್ಶು ತುಂಬ ಪಾಂಡ್ ಥರ ಮಾಡಿ ಫಿಶ್ನೆಲ್ಲ ಹಾಕಿದ್ದಾರೆ. ಸೊ ಅದು ತೇಜಸ್ವಿ ಅವ್ರು ಬಂದುಬಿಟ್ಟು ಫಿಶಿಂಗ್ ಮಾಡ್ತಾ ಇರೋದು ಆ ಥರ ಕಾನ್ಸೆಪ್ಟಲ್ಲಿ ಕೂಡ ಮಾಡಿದ್ದಾರೆ. ನೋಡಿರಿ ಇಲ್ಲಿ ತೇಜಸ್ವಿ ಅವರು ಫಿಶಿಂಗ್ ಮಾಡ್ತಿರೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನೋಡಿರಿ ಇಲ್ಲಿ ಗಿಟಾರಿಸ್ಟ್ ಆಗಿದ್ದು, ಮತ್ತು ನೋಡಿರಿ ಪೇಂಟರು, ಸೊ ಫೋಟೋಗ್ರಾಫರ್ ಕೂಡ ಆಗಿದ್ದು ಅವರು ತಮ್ಮನ್ನು ತಾವು ಎಲ್ಲ ರಂಗದಲ್ಲೂ ತೊಡಗಿಸ್ಕೊಂಡಿದ್ದರು ಅಂತ ಹೇಳ್ಬೋದು. ಫ್ಲವರ್ ಶೋ ಹೋಗ್ತಾರೆ ಕಂಪಲ್ಸರಿ ವಾಟ್ರ್ ಬಾಟಲ್ನ ಕ್ಯಾರಿ ಮಾಡಿ, ಮತ್ತು ಒಂದು ಅಂಬ್ರೆಲ್ಲಾ, ಹ್ಯಾಟು ಕಂಪಲ್ಸರಿ ಕ್ಯಾರಿ ಮಾಡಿ. ಸೊ ಬಿಸಿಲಿರೋದ್ರಿಂದ ತುಂಬ ಯೂಸ್ ಆಗುತ್ತೆ. ಮತ್ತು ಮಕ್ಕಳಿದ್ರೆ ಕಂಪಲ್ಸರಿ ಹ್ಯಾಟು ಅಂಬ್ರೆಲ್ಲಾ ಅಂತ ಕಂಪಲ್ಸರಿ ತೊಗೊಂಡೋಗಿ. ಸೊ ಅಲ್ಲಿ ವಾಶ್ರೂಮ್ ಫೆಸಿಲಿಟೀಸ್ ಕೂಡ ಇದೆ. ಮತ್ತು ವಾಟ್ರ್ ಬಾಟಲ್ನ ಅಲ್ಲೆಲ್ಲೂ ಸೇಲ್ ಮಾಡೋದಿಲ್ಲ. ಸೊ ಆದ್ದರಿಂದ ನಿಮ್ಮದೇ ಓನ್ ವಾಟ್ರ್ ಬಾಟಲ್ನ ತೊಗೊಂಡೋಗಿ. ಫೀಡಿಂಗ್ ಮದರ್ಸ್ಗೆಲ್ಲ ಅಲ್ಲಿ ಒಂದು ಚಿಕ್ಕದಾಗಿ ಬೂತ್ ಇದೆ. ಸೊ ಅಲ್ಲಿ ನಿಮಗೆ ಫೀಡಿಂಗ್ ಮಾಡ್ತೀವಿ. ಸೊ ಅದರಿಂದ ಏನು ತೊಂದರೆ ಇಲ್ಲ.
ನಡಿಬೇಕಂತ ಮತ್ತು ಆದಷ್ಟು ವೀಕೆಂಡ್ಗಿಂತ ವೀಕ್ ಡೇಸಲ್ಲಿ ಹೋಗಿ ಟ್ರೈ ಮಾಡಿ. ವೀಕೆಂಡ್ಸಲ್ಲಿ ತುಂಬ ಕ್ರೌಡ್ ಇರೋದ್ರಿಂದ ನೀವು ನೀಟಾಗಿ ಎಲ್ಲ ಪ್ಲೇಸ್ನ ನೋಡೋದಕ್ಕಾಗೋದಿಲ್ಲ, ಮತ್ತು ಇನ್ನೊಂದು ನಮಗೆ ಫೋಟೋಸ್ ಎಲ್ಲ ತೊಗೊಳೋದಕ್ಕಾಗೋದಿಲ್ಲ. ಬಟ್ ವೀಕ್ ಡೇಸಲ್ಲಾದರೆ ನೀವು ನೀಟಾಗಿ ಎಲ್ಲ ನೋಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಬರಬಹುದು. ಇಲ್ಲಿ ನೋಡಿ ಮಂತ್ರಮಾಂಗಲ್ಯದ ಬಗ್ಗೆ ಹಾಕಿದ್ದಾರೆ. ಸೊ ಇಲ್ಲಿ ಮಂತ್ರಮಾಂಗಲ್ಯದ ಬಗ್ಗೆ ಕೂಡ ಹಾಕಿದ್ದಾರೆ. ನೋಡಿರಿ ಇಲ್ಲಿ ತೇಜಸ್ವಿರ ಬಾಲ್ಯದ ಫೋಟೋ ಮತ್ತು ಅವ್ರ ತಂದೆ ತಾಯಿ ಜೊತೆ ಇರೋ ಫೋಟೋಸು ಮತ್ತು ಅವ್ರದ್ದು ಫ್ಯಾಮಿಲಿ ಫೋಟೋಸು ಎಲ್ಲ ಹಾಕಿದ್ದಾರೆ. ಸೊ ಆದಷ್ಟು ಕ್ಯಾಶ್ನ ಕ್ಯಾರಿ ಮಾಡಿ. ಕೆಲವೊಂದು ಸಲ ಆನ್ಲೈನ್ ಪೇಮೆಂಟ್ ಕೂಡ ಆಗೋದಿಲ್ಲ. ಸೊ ಅದನ್ನು ಕ್ಯಾಶ್ ತೊಗೊಳೋದು ಒಳ್ಳೆಯದು. ಮತ್ತು ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ಕೂಡ ಸೇಲ್ ಮಾಡ್ತಾರೆ, ಬಟ್ ತುಂಬ ಕಾಸ್ಟ್ ಇರುತ್ತೆ. ಒಂದು ಬೌಲ್ ಫ್ರೂಟ್ಸ್ ಎಲ್ಲ 50 ರುಪೀಸು, 60, ಮತ್ತು ಒಂದು ಐಸ್ ಕ್ರೀಮ್ ಬಂದು 100 ರುಪೀಸ್ ಈ ಥರ ಇರುತ್ತೆ. ಸೊ ಆದಷ್ಟು ನೀವೇ ಮನೆಯಿಂದ ಏನಾದರೂ ಅಂದರೆ ಟಿಫನ್ ಬಾಕ್ಸ್ಗಳಲ್ಲಿ ಹಾಕೊಂಡು ಹೋಗೋಕ್ಕೆ ಟ್ರೈ ಮಾಡಿ. ಬಟ್ ಪ್ಲಾಸ್ಟಿಕ್ ತೊಗೊಂಡು ಹೋಗ್ಬಿಟ್ರೆ ಅಲ್ಲಿ ಅಲೋ ಮಾಡೋದಿಲ್ಲ, ಚೆಕ್ ಮಾಡ್ತಾರೆ ಎಲ್ಲ ನೀವು. ಸೊ ಅದರಿಂದ ಸ್ಟೀಲ್ ಬಾಕ್ಸಲ್ಲಿ ತೊಗೊಳೋಕ್ಕೆ ಟ್ರೈ ಮಾಡಿ. ಮತ್ತು ನೀವು ಆಚೆ ಬಂದರೆ ನೋಡಿರಿ ಫ್ಲವರ್ಸ್ ಎಷ್ಟು ಇದೆ ನೋಡಿರಿ. ಹಾರ್ಟ್ ಶೇಪಲ್ಲಿ ಫ್ಲವರ್ಸ್ನೆಲ್ಲ ನೀಟಾಗಿ ಡೆಕೋರೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದೆಲ್ಲ ಫೋಟೋಸ್ ಎಲ್ಲ ತೊಗೊಳಕ್ಕೆ ತುಂಬ ಚೆನ್ನಾಗಿದೆ. ಸೊ ನೋಡಿರಿ ನನ್ನ ತಮ್ಮನ ಮಗ ಮತ್ತು ನನ್ನ ಮಗಳು. ಸೊ ನನ್ನ ಮಗಳು ಅಳ್ತಾ ಇದ್ದಾಳೆ. ಮತ್ತು ಇಲ್ಲಿ ನೋಡ್ರಿ ಪಿಕಾಕ್ ಇದೆ. ಸೊ ಪಿಕಾಕ್ನು ಫ್ಲವರ್ಸಲ್ಲಿ ತುಂಬ ಡೆಕೋರೇಷನ್ ಮಾಡಿದ್ದಾರೆ. ಇಲ್ಲಿ ಬಿದ್ದೋಗಿರೋ ಮರಗಳಿರುತ್ತಲ್ವ, ಸೊ ಅದನ್ನು ಕೆತ್ತನೆ ಮಾಡಿ ನಿಲ್ಲಿಸಿದ್ದಾರೆ. ಇಲ್ಲಿ ನೋಡ್ರಿ ಇಲ್ಲಿ ತೇಜಸ್ವಿರು ಮತ್ತು ಬಟರ್ಫ್ಲೈ, ಫ್ಲವರಿಂದ ಮಾಡಿರುವಂಥ ಬಟರ್ಫ್ಲೈ. ಸೊ ಇದೆಲ್ಲ ಫೋಟೋಸ್ ತಗೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಸೊ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಆಗಸ್ಟಲ್ಲಿರುತ್ತೆ. ಸೊ ಯಾರಾದರೂ ಈ ಸಲ ವಿಸಿಟ್ ಮಾಡಿದಾಗ ನೆಕ್ಸ್ಟ್ ಟೈಮ್ ಕಂಪಲ್ಸರಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋಯಿಂದ ನಿಮಗೇನಾದ್ರು ಯೂಸ್ ಆಗಿದರೆ ಒಂದು ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ನಾನು ಹಾಕಿರೋ ಡ್ರೆಸ್ ಬಂದ್ಬಿಟ್ಟು ನಾನೇ ಸ್ಯಾರಿಯಿಂದ ಸ್ಟಿಚ್ ಮಾಡಿರೋದು. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.